ಸರ್ ನಮಸ್ಕಾರ, ನಾವು ಫಾರ್ಮರ್ ಚಾಯ್ಸ್ ಸತೀಶ್. ಸರ್ ತಮ್ಮ ಹೆಸರು, ಅಡ್ರೆಸ್ ಹೇಳಿ ಸರ್. ನಮ್ಮ ಹೆಸರು ಅಜಿತ್ ಅಂತ ದಂಡನಹಳ್ಳಿ. ಹಾಂ ಸರ್. ಫಾರ್ಮರ್ ಚಾಯ್ಸು ಪ್ರಾಡಕ್ಟ್ ಬಳಸಿದ್ದೀರಿ, ಚೆನ್ನಾಗಿದೆ. ಹಾಂ ಸರ್. ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದೀರಿ ಸರ್. ಸರ್ ಈಗ ಸೆಂಟ್ರಲ್ಲಾಗೆ ನಮ್ಮ ಪ್ರಾಡಕ್ಟ್ ಏನೇನು ಯೂಸ್ ಮಾಡಿದ್ದೀರಾ ಸರ್? ಈಗ ವಿಲ್ಟು ಅದೆಲ್ಲ ಬರ್ತಾ ಇತ್ತು. ರಾಟ್ ಕಿಟ್ ಇದು ಮಾಡಿದ್ರಿ. ರಾಟ್ ಕಿಟ್ಟು ನಿಮಗೆ ವಿಲ್ಟೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ ಅಲ್ವಾ? ಅರ್ಬಲ್ ಕಂಪೋಸ್ಟು. ಹಾಂ ಸರ್. ಸರ್ ಅರ್ಬಲ್ ಕಂಪೋಸ್ಟು ಏನು ಯೂಸ್ ಇದೆ ಸರ್ ನಮ್ಮ ಇದಕ್ಕೆ ಸೆಂಟ್ರಲ್ಲಿ? ಚೆನ್ನಾಗಿದೆ ಸರ್. ಹಾಂ, ಬೆಳವಣಿಗೆಗೆ ಮತ್ತು ಗ್ರೋತ್ಗೆ ಎಲ್ಲ ಹೆಲ್ಪ್ ಆಗಿದೆ ಸರ್. ಮತ್ತು ಬೇರೆ ಈಗ ಬೇರೆ ಪ್ರಾಡಕ್ಟ್ ಏನು ಯೂಸ್ ಮಾಡಿದ್ದೀರಾ ಸರ್ ನಮ್ಮ ತೋಟಕ್ಕೆ? ಕಟ್ವೇಜ್ ಇದು ಮಾಡಿದ್ದೀರಿ. ಹಾಂ, ಕಟ್ವೇಜ್ ಏನು ಯೂಸ್ ಆಗಿದೆ ಸರ್ ಇದು? ಅಲೈವಾ. ಹಾಂ ಸರ್. BPD. ಹಾಂ, BPD ರೋಗಕ್ಕೆಲ್ಲ ಯೂಸ್ ಮಾಡಿದ್ದೀರಾ? ಮತ್ತು ಸರ್ ಅಲೈವಾ. ಹಾಂ, ಎಲ್ಲ ಇದು ಬ್ರಾಂಚಸ್ ಇದು ಮಾಡೋಕ್ಕೆ ಚೆನ್ನಾಗಿದೆ. ಹಾಂ ಹೌದು ಸರ್. ಸರ್ ಈಗ ಬೆಳೆ ಎಲ್ಲ ಈಗ ಮಾರ್ಕೆಟ್ಗೆ ನೀವು ತೊಗೊಂಡೋಗ್ತಾ ಇದ್ದೀರಾ, ಹೂವು ಎಲ್ಲ ಒಳ್ಳೆ ಮಾದರಿಯಲ್ಲಿ ತೆಗೆದಿದ್ದೀರಾ ನೀವು ಸರ್? ಬೆಳೆ ಮಾರ್ಕೆಟಲ್ಲಿ ನಮ್ಮ ಹೂವು ಎಲ್ಲ ಹೇಗಿದೆ ಸರ್, ರೇಟ್ ಎಲ್ಲ? ಸರ್ ಮತ್ತು ಹಾಂ, ಸ್ಟಾರ್ಟಿಂಗಲ್ಲಿ ಎತ್ಕೊಂತಾರೆ ಸರ್. ಸ್ಟಾರ್ಟಿಂಗಲ್ಲೇ ಎತ್ಕೊತಾರೆ ಎಲ್ಲ, ಕಲರಿಂಗು ಮತ್ತು ಶೈನಿಂಗ್ ಎಲ್ಲ ಚೆನ್ನಾಗಿದೆ. ಶೈನಿಂಗು, ಶೇಪು ಎಲ್ಲ ಚೆನ್ನಾಗಿದೆ ಸರ್. ಹಾಂ ಸರ್. ಟನ್ನೇಜ್ ಎಲ್ಲ ಚೆನ್ನಾಗಿದೆ ಸರ್. ಟನ್ನೇಜ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹೌದು ಸರ್. ಹಾಂ ಸರಿ ಸರ್. ಈಗ ಇದು ಐಶ್ವರ್ಯ ಬೆಳೆಗೆ ಅದು ಸೆಂಟ್ರಲ್ಲಾಗೆ ರಾಟ್ ಕಿಟ್ ಬಳಸಿದ್ದೀರಾ. ಐಶ್ವರ್ಯ ಬೆಳೆಗೆ ಏನೇನು ಕೊಟ್ಟಿದ್ದೀರಾ ಸರ್? ಐಶ್ವರ್ಯ ಬೆಳೆಗೆ ಕಟ್ವೇಜ್ ಜಾಸ್ತಿ ಕೊಟ್ಟಿದ್ದೀವಿ ಸರ್. ತೋರಿಸಿ ಸರ್. ಅದು ಸರ್ ಕಟ್ವೇಜ್ ಜಾಸ್ತಿ ಕೊಟ್ಟಿದ್ದೀವಿ. ಕಟ್ವೇಜ್ ಅಂದರೆ 20 ಲೀಟ್ರ್ ಕ್ಯಾನ್. ಹಾಂ, ಇದು ಅದು ಏನಕ್ಕೆ ಸರ್? ಅದು ಸರ್ ಅದು ಗಿಡ ಗ್ರೋತಿಂಗು ಮತ್ತು ಸರ್ ಇದು ಇದೆ ಸರ್. ಫ್ಲವರ್ ಮ್ಯಾಕ್ಸು ಮತ್ತು ವ್ಯಾಮ್ ಇದೆ, ಮೈಕ್ರೋರೈಸಾ. ಹೌದು ಸರ್. ಇದು ಏನಕ್ಕೆ ಯೂಸ್ ಮಾಡಿದೆ ಸರ್ ಫ್ಲವರ್ ಮ್ಯಾಕ್ಸ್ ಸರ್? ಸರ್ ಇದು ಗಿಡ ಚೆನ್ನಾಗಿ ಬ್ರಾಂಚಸ್ ಓಪನ್ ಆಗುತ್ತೆ, ಗಿಡ ಚೆನ್ನಾಗಿ ಗ್ರೋತಿಂಗ್ ಬರೋಕ್ಕೆ ಚೆನ್ನಾಗಿದೆ ಸರ್. ಹೌದು ಸರ್. ಈಗ ಇದು ಮತ್ತು ಇದು ಕೊಟ್ಟಿದ್ರೆ ಅದು ರೂಟ್ಸು ಮೈಕ್ರೋರೈಸಾ ಸ್ಟಾರ್ಟಿಂಗ್ ಕೊಡಿ ಅಂತ ಹೇಳಿದೆ, ಕೊಟ್ಟಿದ್ದೀರಾ ಸರ್? ಹಾಂ ಕೊಟ್ಟಿದ್ದೀರಿ ಸರ್. ಒಟ್ಟಿನಲ್ಲಿ ಐಶ್ವರ್ಯ ಬೆಳೆದಲ್ಲಿ ಚೆನ್ನಾಗಿದೆ ಸರ್. ಇದೇನು ಕೆಲಸ ಮಾಡುತ್ತೆ ಸರ್? ಹಾಂ ಇದು ಅಷ್ಟೇ, ಗ್ರೋತಿಂಗು, ಹೂವು, ವೈಟ್ ರೂಟ್ಸ್ ಓಪನ್ಗೆ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಈಗ ಐಶ್ವರ್ಯ ಬೆಳೆ ಬೆಳೆದಿರಲ್ವಾ? ಹೌದು. ಈಗ ಒಂದು ಬೇರೆಯವ್ರ ತೋಟಕ್ಕೆ ನಿಮ್ಮ ತೋಟಕ್ಕೆ ಹೋಲಿಕೆ ಮಾಡಿದ್ರೆ ಚೆನ್ನಾಗಿದೆ ಸರ್. ಅಂದರೆ ಏನು ಬದಲಾವಣೆ ಸರ್? ಏನಾದ್ರು ಹೇಳೋಕ್ಕಾಗುತ್ತಾ? ಹೂವು ಕ್ವಾಲಿಟಿ ಚೆನ್ನಾಗಿದೆ ಸರ್. ಕ್ವಾಲಿಟಿ ಅಂದರೆ ಶೈನಿಂಗ್ ಶೈನಿಂಗು, ಫಿನಿಶಿಂಗ್ ಚೆನ್ನಾಗಿದೆ ಸರ್. ಸ್ಟ್ರಕ್ಚರ್, ಫಿನಿಶಿಂಗ್ ಸ್ಟ್ರಕ್ಚರ್ ಚೆನ್ನಾಗಿದೆ. ಫಿನಿಶಿಂಗ್ ಚೆನ್ನಾಗಿದೆ ಸರ್. ಈಗ ಇದು ಬೇರೆಯವ್ರ ತೋಟಗಳಲ್ಲಿ ಹೋಲಿಕೆ ಮಾಡಿದ್ರೆ ನಿಮ್ದ್ರಲ್ಲಿ 20-25% ಅವ್ರಿಗಿಂತ ಚೆನ್ನಾಗಿದೆ ಸರ್. ಆಮೇಲೆ ಹೂವು ತಡೀತದೆ ಅಂತ ನಾನು ಹೇಳಿದ್ದೆ. ಕೀಪಿಂಗ್ ಕ್ವಾಲಿಟಿ ಕೂಡ ಇದು ಹರಡಿದ ಮೇಲೆ ಒಂದು 4 ದಿನ ಹೂವು ತಡೆಯುತ್ತೆ ಸರ್. ಇದು ಅದು ಮೇನ್ ಆಗಿಲ್ಲ ಅಂದ್ರೂ ಒಂದು 4 ದಿನ ಹೂವು ತಡೆಯುತ್ತೆ. ಅದು ನಮ್ಮ ರೈತರಿಗೆ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಪಾಪ ರೈತರು ಮಾರ್ಕೆಟ್ಗೆ ಅಕಸ್ಮಾತ್ ಏನೋ ತೊಂದರೆಯಿಂದ ಕಟ್ ಮಾಡಲಿಲ್ಲ ಅಂದ್ರೆ ಹೂವು ಡ್ಯಾಮೇಜ್ ಆಗ್ಬಿಡ್ತದೆ. ಬಟ್ 3 ರಿಂದ 4 ದಿನ ಕಟ್ ಮಾಡಿದ್ದು ನಡೆಯುತ್ತೆ ಸರ್. ಇದು ನಿಮ್ಗೆ ಅದು ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹೂವು ಗಟ್ಟಿ ಇದೆ. ಆಮೇಲೆ ಇವು ಕೂಡ ನಿಮಗೆ ಸ್ಟ್ರೆಂತ್ ಇದಾವೆ. ಹೌದು. ಸೊ ಟೋಟಲ್ ಆಗಿ ನಿಮಗೆ ಈ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ ಮೇಲೆ ಐಶ್ವರ್ಯ ಬೆಳೆದಲ್ಲಿ ಕಮ್ಮೆಲ್ಲ ಚೆನ್ನಾಗಿ ಬರುತ್ತೆ ಸರ್. ಈಗ ನಿಮಗೆ ಸಮಯ ಎಲ್ಲ ಗಟ್ಟಿಯಾಗಿ ದಪ್ಪ ಎಲ್ಲ ಬರ್ತಾ ಇದೆ ನಿಮಗೆ. ಚೆನ್ನಾಗಿ ಬರುತ್ತೆ. ಈ ಒಂದು ಪ್ರಾಡಕ್ಟು ಸಂಪೂರ್ಣವಾಗಿ ನಿಮ್ಗೊಂದು ರಿಸಲ್ಟ್ ಕೊಟ್ಟಿದೆಯಾ ಸರ್? ತೃಪ್ತಿ ಆಗಿದೆಯಾ? ಹೌದು. ಈಗ ಒಂದು ಈ ವಿಡಿಯೋನ ಏನಂದರೆ ಒಂದು 4 ಜನಕ್ಕೆ ನೋಡಲಿ ಅನ್ನೋ ವಿಚಾರಕ್ಕೆ ಶೇರ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ ತಮ್ಮದು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ವಿಜಯಪುರ ದಂಡಗಾನಹಳ್ಳಿ ಹೋಬ್ಳಿ. ಇದು ವಿಜಯಪುರ ಹೋಬ್ಳಿ ದಂಡಗಾನಹಳ್ಳಿ. ಅಜಿತ್ ಅಂತ ಸರ್. ಅಜಿತ್ ಅಂತ ಹೇಳ್ಬಿಟ್ಟು. ಇದು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹೌದು. ಈ ಒಂದು ವಿಡಿಯೋನ ನಾನು ಒಂದು 4 ಜನಕ್ಕೆ ಶೇರ್ ಮಾಡ್ಕೊಳ್ಳಿ. ಯಾಕಂತಂದರೆ ರೈತರಿಗೆ ಸ್ವಲ್ಪ ಮಾಹಿತಿ ಹೋಗಲಿ ಅನ್ನೋ ವಿಚಾರಕ್ಕೆ ನಾವು ವಿಡಿಯೋ ಇದು ಮಾಡ್ತಿದ್ದೇವೆ. ಅದು ನಿಮ್ಮ ಒಂದು ಈಗ ಗುರುತಿಸಿರೋಂಥವ್ರು, ಈ ಒಂದು ತೋಟ ನೋಡಿರೋಂಥವ್ರು 4 ಜನ ರೈತರು ನಾವು ಬಳಸ್ಬೇಕನ್ನೋ ಒಂದು ಇದಕ್ಕೆ ಬರ್ತಾರಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಸಂಪೂರ್ಣವಾಗಿ ನಿಮಗೆ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ತೃಪ್ತಿ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್.